ಸಾಮಾಜಿಕ ನ್ಯಾಯಕ್ಕೆ ಒತ್ತಾಯಿಸಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ 2 ಕಾರ್ಯಕ್ರಮ ಉಡುಪಿಯಿಂದ ಆರಂಭವಾಗಿದ್ದು ಶಿವಮೊಗ್ಗದ ಮೂಲಕ ಸಾಗಲಿದೆ ಎಂದು ಎಸ್ಡಿಪಿಐ ತಿಳಿಸಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ ಜಿಲ್ಲಾಧ್ಯಕ್ಷ ಇಮ್ರಾನ್ ಅಹ್ಮದ್ ಅವರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ, ಮುಸ್ಲಿಮರ 2B ಮೀಸಲಾತಿ ಪುನಃಸ್ಥಾಪಿಸಿ ಶೇಕಡಾ 8ಕ್ಕೆ ಏರಿಸುವುದು ಸೇರಿದಂತೆ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಬೆಳಗಾವಿ ಚಲೋ ಹಮ್ಮಿಕೊಳ್ಳಲಾಗಿದ್ದು ಡಿಸೆಂಬರ್ 16ರಂದು ಬೆಳಗಾವಿ ತಲುಪಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷದ ವತಿಯಿಂದ ಬೆಳಗಾವಿ ಚಲೋ ಎಂಬ ಅಂಬೇಡ್ಕರ್ ಜಾಥಾ 2 ಒಂದೇ ಜಾಥಾ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ನಾವು ಮಾಡಿದ್ವಿ. ಡಿಸೆಂಬರ್ 6ರಿಂದ ಸ್ಟಾರ್ಟ್ ಆಗಿ ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಬೆಳಗಾವಿಗೆ ತಲುಪಿ ನಮ್ಮ ಬೇಡಿಕೆಯನ್ನು ಅವರಿಗೆ ಮನವಿಯ ಮುಖಾಂತರ ನಾವು ಅವರಿಗೆ ಕೊಟ್ಟಿದ್ವಿ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಆ ಮನವಿಯನ್ನು ನಾವು ನೀಡಿ ಈ ಮನವಿಯಲ್ಲಿ ಇರುವಂತಹ ಬೇಡಿಕೆಗಳನ್ನು ಈಡೇರಬೇಕು ಅಂತ ಹೇಳಿ ಒಂದು ಮನವಿ ಮಾಡಿದ್ವಿ. ಅದರ ನಂತರ ಇನ್ನುವರೆಗೂ ಆ 4 ಬೇಡಿಕೆಗಳನ್ನು ಈಡೇರಲಿಕ್ಕೆ ಮತ್ತೆ ಅದರ ಬಗ್ಗೆ ಮಾತಾಡಲಿಕ್ಕೂ ಕೂಡ ರಾಜ್ಯ ಸರ್ಕಾರ ವಿಫಲವಾಗಿದೆ, ಯೂಟರ್ನ್ ಹೊಡೆದಿದೆ ಅಂತ ಹೇಳ್ಬೋದು. ಹಾಗಾಗಿ ಬೆಳಗಾವಿ ಚಲೋ ಅಂಬೇಡ್ಕರ್ ಜಾಥಾ 2 ಎಂಬ ಹೆಸರಿನಲ್ಲಿ ಅಂಬೇಡ್ಕರ್ ಜಾಥಾ 10ನೇ ತಾರೀಕು ನಿನ್ನೆ ಉಡುಪಿಯಿಂದ ಪ್ರಾರಂಭವಾಗಿದೆ. ಉಡುಪಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಅದೇ ರೀತಿ ಚಿಕ್ಕಮಗಳೂರು, ನಂತರ 12ನೇ ತಾರೀಕು ರಾತ್ರಿ 9 ಗಂಟೆಗೆ ಈ ಜಾಥಾ ಶಿವಮೊಗ್ಗ ನಗರಕ್ಕೆ ತಲುಪುತ್ತೆ. ಶಿವಮೊಗ್ಗ ನಗರದ ಬೈಪಾಸ್ ರಸ್ತೆಯಲ್ಲಿರುವಂತಹ ದಿಲ್ಲಿ ದರ್ಬಾರ್ ಹೋಟೆಲ್ ಮುಂಭಾಗದಲ್ಲಿ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾಥಾದ ಮೇನ್ ಉದ್ದೇಶಗಳು ಏನಂತ ಹೇಳಿದರೆ, ಒಳ ಮೀಸಲಾತಿ ಜಾರಿ ಆಗಬೇಕು, ಕಾಂತರಾಜ್ ವರದಿ ಏನು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕಾಂತರಾಜ್ ವರದಿ ಏನು ತಯಾರು ಮಾಡಿದ್ರು ಅದನ್ನು ಗಸದ ಪುಟ್ಟಿಯಲ್ಲಿ ಬಿಸಾಕಿದ್ದಾರೆ. ಅದನ್ನು ಸಾರ್ವಜನಿಕಗೊಳಿಸಿ ಕಾಂತರಾಜ್ ವರದಿಯನ್ನು ಜಾರಿ ಮಾಡಬೇಕು. 2B ರಿಸರ್ವೇಷನ್ ಏನು 4% ಇತ್ತು, ಆ 4% 2B ರಿಸರ್ವೇಷನ್ ಅನ್ನು ಬೊಮ್ಮಾಯಿ ಸರ್ಕಾರ ಬಿಜೆಪಿಯ ಸರ್ಕಾರ ರಾಜ್ಯ ಸರ್ಕಾರ ಏನಿತ್ತು ಆ ಬಿಜೆಪಿ ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡಿತ್ತು, ರದ್ದು ಮಾಡಿತ್ತು 4% 2B ರಿಸರ್ವೇಷನ್. ಅದನ್ನು 8% ರಿಸರ್ವೇಷನ್ ಆಗಿ ಹೆಚ್ಚಿಸಿ ತಾವುಗಳು ಕೊಡಬೇಕು ಅಂತ ಹೇಳಿ ಆ ಮನವಿಯಲ್ಲಿ ಇದೆ. ಅದರ ನಂತರದ್ದು ಏನು ವಫ್ ಕಾಯ್ದೆ ಬಗ್ಗೆ ಮತ್ತೆ ವಫ್ಕಿನ ಸಂಪತ್ತಿನ ವಿಚಾರದಲ್ಲಿ ವಫ್ ಸಂಪತ್ತು ಸಂರಕ್ಷಣೆ ರಾಜ್ಯ ಸರ್ಕಾರ ಮಾಡಿಕೊಡಬೇಕು ಅಂತ ಹೇಳಿ ಆ ಮನವಿಯಲ್ಲಿ ಇದೆ. ಈ 4 ಬೇಡಿಕೆಗಳನ್ನು ಇಟ್ಕೊಂಡು ಈ ಒಂದು ಜಾಥಾ ಬರ್ತಾ ಇದೆ. ಈ ಜಾಥಾಕ್ಕೆ ಬಹಳಷ್ಟು ಜನಬೆಂಬಲ ಉಡುಪಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಕ್ಕಿದೆ, ಮತ್ತು ಶಿವಮೊಗ್ಗದಲ್ಲೂ ಕೂಡ ಬಹಳಷ್ಟು ಜನಬೆಂಬಲ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾವುಗಳು ಕೂಡ ಆ ಸಭೆ ಕಾರ್ಯಕ್ರಮಕ್ಕೆ ಬಂದು ಆ ಸಭೆ ಕಾರ್ಯಕ್ರಮವನ್ನು ತಮ್ಮ ಮಾಧ್ಯಮದಲ್ಲಿ ವರದಿ ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳ್ಕೊತೇವೆ. ಸರ್, ಅದರಲ್ಲಿ ಅಂಬೇಡ್ಕರ್ ಏನು ಆಶಾ ಇದೆ, ಸಂವಿಧಾನದಲ್ಲಿ ಏನು ನಮ್ಮ ಹಕ್ಕು ನಮಗೆ ಸಿಗಬೇಕಾಗಿದೆ, ಅದೇ ಆಶಯಗಳನ್ನು ತಗೊಂಡು ಆ ಜಾಥಾವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಅದಕ್ಕೆ ಅಂಬೇಡ್ಕರ್ ಜಾಥಾ ಅಂತ ಹೇಳಿ ಇಟ್ಟಿದ್ದೇವೆ. ಮುಖ್ಯವಾಗಿ ಅದರಲ್ಲಿ ಒಳ ಮೀಸಲಾತಿ ಮತ್ತು ಕಾಂತರಾಜ್ ವರದಿ ಏನಿದೆ ಅದು ಬಹಳ ಮುಖ್ಯವಾದದ್ದು, ಮತ್ತು 2B ರಿಸರ್ವೇಷನ್ ಕೂಡ ಬಹಳ ಮುಖ್ಯವಾದದ್ದು. ರಾತ್ರಿ 9 ಗಂಟೆಗೆ 8:30 9 ಗಂಟೆ ಆಗತ್ತೆ. ತಲುಪುವ ತಕ್ಷಣ ಸಭಾ ಕಾರ್ಯಕ್ರಮ ಇರುತ್ತೆ. ಫಸ್ಟ್ ಸಕ್ಸಸ್ ಅಂದರೆ ಫಸ್ಟ್ ನಾವು ಜಾಥಾ ಏನು ಮಾಡಿದ್ವಿ, ಮನವಿ ಮೂಲಕ ಅವರಿಗೆ ಬೇಡಿಕೆಗಳನ್ನು ಇಟ್ಟಿದ್ವಿ. ಆ ಬೇಡಿಕೆಗಳನ್ನು ನಾವು ಈಡೇರ್ತೀವಿ ಅಂತ ಹೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ರು. ನಂತರ ಆ ಬೇಡಿಕೆ ಈಡೇರಲಿಲ್ಲ, ಹಾಗಾಗಿ ನಾವು ಇನ್ನೊಂದು ಜಾಥಾ ಮಾಡಬೇಕಾಗುತ್ತೆ. ಆಶ್ವಾಸನೆ ಸರ್ಕಾರ ಸರ್ ಬೇಡಿಕೆ ಕಾಂತರಾಜ್ ವರದಿ ಜಾರಿ ಆಗಬೇಕು, ಮತ್ತೆ ಒಳ ಮೀಸಲಾತಿ ಬಗ್ಗೆ ಇತ್ತು, ಮತ್ತೆ 2B ರಿಸರ್ವೇಷನ್ ಬಗ್ಗೆ ಇತ್ತು. ವಫ್ ಸೇರ್ಪಡೆ ಆಗಿದೆ. ಇಲ್ಲ ವಫ್ ಇದು ಹೊಸದಾಗಿ ಸೇರ್ಪಡೆ ಆಗಿದೆ. ಏನು ಇಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ಸ್ಥಾಪನೆ ಆದಮೇಲೆ ಏನು ಬಿಜೆಪಿಯವರಿಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಏನು ಅವರು ಮಾತಾಡ್ಬೇಕಾದ್ರೆ ಮುಸ್ಲಿಮರ ವಿರುದ್ಧ ಇಲ್ಲ ವಫಾಸ್ತಿಯ ವಿರುದ್ಧ ಮಾತಾಡಿ ಅವರು ದ್ವೇಷದ ರಾಜಕಾರಣವನ್ನು ಮಾಡ್ಕೊಂತ ತಿರುಗ್ತಾ ಇದ್ದಾರೆ. ಅದರ ಸಲುವಾಗಿ ಇವತ್ತು ಏನು ನಮ್ಮ ವಫಾಸ್ತಿ ಇದೆ, ಈ ವಫಾಸ್ತಿಯನ್ನು
ಸಂಪೂರ್ಣವಾಗಿ ಅವರು ಟಾರ್ಗೆಟ್ ಮಾಡ್ಕೊತ ಅವರು ಮಾತಾಡ್ತಾ ಇದ್ದಾರೆ. ಇದೆಲ್ಲ ಭಾಳ ಅದರಲ್ಲಿ ಸುಳ್ಳು ವದಂತಿಗಳು ಎಲ್ಲ ಇದೆ. ಅದೆಲ್ಲ ಬಿಟ್ಟು ಅದು ಏನು ಸಂಪತ್ತಿದೆ ನಮ್ಮದು, ಆ ಸಂಪತ್ತನ್ನು ಸಂರಕ್ಷಣೆ ಮಾಡಿ ಕೊಡಬೇಕು ಅಂತ ಹೇಳಿ ಅದರ ಬೇಡಿಕೆಯಲ್ಲಿದೆ.